ಹಾಯ್ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಹೊಸ ರೆಸಿಪಿ ಜೊತೆ ಬಂದಿದ್ದೀನಿ. ಅದೇನು ಅಂದರೆ ಕ್ಯಾರೆಟ್ ಫ್ರೈ. ಕ್ಯಾರೆಟ್ ಫ್ರೈಗೆ ಬೇಕಾಗಿರುವಂಥದ್ದು ಮೊದಲನೇದಾಗಿ ಕ್ಯಾರೆಟನ್ನು ನಾನು ಚೆನ್ನಾಗಿ ತೊಳೆದ್ಬಿಟ್ಟು ಸಿಪ್ಪೆಯನ್ನು ತೆಗ್ದ್ಬಿಟ್ಟು ಇಟ್ಕೊಂಡಿದ್ದೀನಿ, ರೆಡಿಯಾಗಿ ಇಟ್ಕೊಂಡಿದ್ದೀನಿ. ಆ ಸಿಪ್ಪೆಯನ್ನು ಏನು ತೆಗ್ದಿದ್ದೀವಲ್ಲ ಅದನ್ನೇನು ವೇಸ್ಟ್ ಮಾಡೋಕೆ ಹೋಗ್ಬೇಡಿ, ಅದನ್ನ ಹಾಗೆ ಪಕ್ಕದಲ್ಲಿ ಇಟ್ಕೊಳ್ಳಿ. ಈ ವಿಡಿಯೋದಲ್ಲಿ ಲಾಸ್ಟಲ್ಲಿ ನಾನು ಸಿಪ್ಪೆನ ಏನು ಮಾಡ್ಬೋದು, ಯಾವುದಕ್ಕೆ ಯೂಸ್ ಮಾಡ್ಕೋಬೋದು ಅಂತೇಳಿ ಹೇಳ್ತೀನಿ. ಇದೇನು ಅಂದರೆ ಕ್ಯಾರೆಟಲ್ಲಿ ವೈಟಮಿನ್ ಎ ಇರೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಕ್ಕೆ ಕೈಯಲ್ಲಿ ನನಗೆ ಅಷ್ಟೊಂದು ಕಂಫರ್ಟಾಗಿ ಬರೋದಿಲ್ಲ, ಅದರಿಂದ ನಾನು ಕಟ್ಟರ್ ಯೂಸ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಇದೇ ಈಸಿ ಅನಿಸುತ್ತೆ. ಸೊ ನಾನು ಯಾವುದೇ ತರಕಾರಿ ಆದರೂ ಕೂಡ ಚಿಕ್ಕದಾಗಿ ಬೇಕು ಅನ್ನೋದನ್ನ ಕಟ್ಟರ್ ಯೂಸ್ ಮಾಡಿ ಮಾಡ್ಕೊಳ್ತೀನಿ. ನೀವು ಕೈಯಲ್ಲೇ ಚೆನ್ನಾಗಿ ಕಟ್ ಮಾಡೋಕ್ಕೆ ಬರುತ್ತೆ ಅನ್ನೋರು ಕೈಯಲ್ಲಿ ಕಟ್ ಮಾಡ್ಕೊಳ್ಳಿ. ನೋಡಿ, ಇದರಲ್ಲಿ ಕಟ್ ಮಾಡೋದ್ರಿಂದ ನನಗೆ ಇನ್ನೊಂದು ಯೂಸ್ ಏನ ಅಂದರೆ ಎಲ್ಲ ಪೀಸಸ್ಗಳು ಕೂಡ ಸಮನಾಗಿ ಬರ್ತವೆ. ಅದು ಒಂದು ರೀಸನ್ನು. ಮತ್ತೆ ಬೇಯಿಸುವಾಗ ಕೂಡ ಸಮನಾಗಿ ಬೆಂದ್ಕೊಳ್ತವೆ. ಒಂದು ಚಿಕ್ಕದಾಗಿ ಒಂದು ದೊಡ್ಡದಾಗಿ ಕಟ್ ಮಾಡೋದ್ರಿಂದ ಚಿಕ್ಕದಾಗಿರೋ ಬೇಗ ಬೆಂದೋಗ್ತವೆ, ದೊಡ್ಡದಾಗಿರೋ ಬೇಯೋದಿಲ್ಲ. ಅದೊಂದೇ ರೀಸನ್ನು. ನೀವು ಕೈಯಲ್ಲಿ ಕಟ್ ಮಾಡ್ತೀರಾ ಅಂದ್ರೆ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ಎಲ್ಲ ಪೀಸಸ್ಗಳು ಕೂಡ ಒಂದೇ ಸಮನಾಗಿ ಬರ್ತವೆ ಕಟ್ಟರ್ ಯೂಸ್ ಮಾಡೋದ್ರಿಂದ. ನೀವು ಕೂಡ ಇದೇ ರೀತಿ ಕಟ್ಟರಲ್ಲಿ ಇವು ಮಾಡೋದಿದ್ರೆ ಮಾಡಿ, ಇಲ್ಲಾಂದ್ರೆ ಕೈಯಲ್ಲೇ ನೀವು ಕಟ್ ಮಾಡ್ಕೊತೀರಾ, ಯಾವುದು ಸಹಾಯ ಬೇಡ, ಯಾವುದೇ ಕಟ್ಟರ್ ಸಹಾಯ ಬೇಡ ಅಂದ್ರೆ ಕೈಯಲ್ಲಿ ಕೂಡ ಕಟ್ ಮಾಡ್ಕೋಬಹುದು. ನಿಮ್ಮ ಅಂದ್ರೆ ನಿಮ್ಗೆ ಯಾವ್ದು ರೀತಿ ಈಸಿ ಅನ್ಸುತ್ತೋ ಅದನ್ನ ಬಳಕೆ ಮಾಡಿ. ಓಕೆ ಫ್ರೆಂಡ್ಸ್, ನಾನು ಇದನ್ನ ಕಟ್ ಮಾಡುವಾಗ್ಲೇನೆ ಸ್ಟೀಮರ್ ಆಲ್ರೆಡಿ ಸ್ಟವ್ ಮೇಲೆ ಇಟ್ಟಿದ್ದೀನಿ. ನಿಮಗೆ ಸ್ಟೀಮರ್ ಇಲ್ಲ ಅಂದ್ರೆ ಇಡ್ಲಿ ಪಾತ್ರೆ ಎಲ್ಲಾದ್ರೂ ಇಟ್ಕೊಂಡು ಪ್ಲೇಟ್ ಇಟ್ಕೊಂಡು ನೀವು ಸ್ಟೀಮ್ ಮಾಡ್ಕೋಬಹುದು. ನಾನು ಸ್ಟೀಮ್ ಏನಕ್ಕೆ ಮಾಡ್ತೀನಿ ಅಂದ್ರೆ ಅದಕ್ಕೆ ಕೂಡ ರೀಸನ್ ಇದೆ. ಇದರಲ್ಲಿರೋ ವೈಟಮಿನ್ಸ್ ಎಲ್ಲ ಹೋಗ್ಬಾರ್ದು ಅಂದ್ರೆ ನಾವು ಸ್ಟೀಮ್ ಮಾಡ್ಕೊಂಡು ಮಾಡೋದ್ರಿಂದ ಅದರಲ್ಲಿರೋ ಬೆನಿಫಿಟ್ಸ್ ನಮಗೆ ಸಿಗುತ್ತೆ. ವಾಟ್ರಲ್ಲಿ ಒಬ್ಬೊಬ್ರು ಏನ್ ಮಾಡ್ತಾರೆ ಅಂದ್ರೆ ನೀರಲ್ಲಿ ಹಾಕ್ಬಿಟ್ಟು, ಕೆಲವೊಬ್ರು ನೀರಲ್ಲಿ ಬೇಯಿಸಿ ಆಮೇಲೆ ಒಗ್ಗರಣೆ ಹಾಕೊಳ್ತಾರೆ. ಅದಕ್ಕಿಂತ ಈಗ ಮಾಡೋದು ಒಳ್ಳೇದು. ಯಾಕೆಂದ್ರೆ ನೀರಲ್ಲಿ ಎಲ್ಲ ಹೋದ್ರೆ ನಮ್ಗೆ ಅದರಿಂದ ಏನು ಪ್ರಯೋಜನ ಇರೋದಿಲ್ಲ. ಸೊ ಈ ತರ ಸ್ಟೀಮ್ ಮಾಡ್ಕೊಳ್ಳಿ ಆದಷ್ಟು. ಕೆಲವೊಬ್ರು ಇನ್ನೊಂದು ರೀತಿ ಮಾಡ್ತಾರೆ. ಏನಂದ್ರೆ ಎಣ್ಣೆ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಒಗ್ಗರಣೆ ಹಾಕಿ ಅದ್ರಲ್ಲೇನೆ ಕ್ಯಾರೆಟ್ ಹಾಕ್ಬಿಟ್ಟು ಡೈರೆಕ್ಟ್ ಆಗಿ ಫ್ರೈ ಮಾಡ್ತಾರೆ. ಆ ತರ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಲಾಂಗ್ ಟೈಮ್ ತುಂಬಾ ಎಣ್ಣೆಯಲ್ಲಿ ಅಂದ್ರೆ ಫ್ರೈ ಮಾಡೋದ್ರಿಂದ ಅದರಲ್ಲಿರೋಂಥ ವೈಟಮಿನ್ಸ್ ಎಲ್ಲ ಹೋಗ್ಬಿಡುತ್ತೆ. ಸೊ ಆ ಕಾರಣದಿಂದ ಕೂಡ ನಾನು ಡೈರೆಕ್ಟ್ ಆಗಿ ಎಣ್ಣೆಯಲ್ಲಿ ಫ್ರೈ ಮಾಡೋದಿಲ್ಲ. ಸೊ ಈ ವಿಧಾನ ನನಗೆ ಇಷ್ಟ ಆಯ್ತು, ಅದಕ್ಕೆ ಇದನ್ನ ಫಾಲೋ ಮಾಡ್ತಾ ಇದ್ದೀನಿ. ಹಾಗೇನೆ ಫ್ರೈ ಮಾಡ್ಲಿಕ್ಕೆ ನೋಡಿ, ಈ ತರ ಪ್ಯಾನ್ ಯೂಸ್ ಮಾಡಿ. ಪ್ಯಾನ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಾವು ಇದನ್ನ ಮಾಡುವಾಗ ಅಂದ್ರೆ ಫ್ರೈ ಮಾಡುವಾಗ ಅದನ್ನ ತಿರ್ಗಿಸುವಾಗೆಲ್ಲ ಏನಾಗುತ್ತೆ ಅಂದ್ರೆ ಆ ಕಡೆ ಈ ಕಡೆ ಆಗ್ತಾ ಒಂದೊಂದು ಮ್ಯಾಶ್ ಆಗಿ ಹೋಗ್ಬಿಡುತ್ತೆ ಪಾತ್ರೆಯಲ್ಲಿ ಮಾಡಿದ್ರೆ. ಸೊ ಈ ತರ ಪ್ಯಾನ್ ಅಲ್ಲಿ ಮಾಡೋದ್ರಿಂದ ಅಷ್ಟೊಂದು ಇದಾಗೋದಿಲ್ಲ, ಮ್ಯಾಶ್ ಆಗೋದಿಲ್ಲ. ಅಷ್ಟೊಂದಲ್ಲ, ಐ ಕ್ಯಾನ್ ಸೇ ಇದರಲ್ಲಿ ಮ್ಯಾಶ ಆಗೋದಿಲ್ಲ. ನಿಮಗೆ ಕೊನೆಯಲ್ಲಿ ಗೊತ್ತಾಗುತ್ತೆ ನನ್ನ ಫ್ರೈ ಯಾವ ತರ ಬರುತ್ತೆ ಅಂತ ಹೇಳ್ಬಿಟ್ಟು. ಓಕೆ, ಬನ್ನಿ ನೋಡೋಣ. ಆಯಿಲ್ ಹಾಕೊಳ್ಳೋಣ. ನಾನು ಇವತ್ತು ಆವಕಾಡೊ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಅದ್ರಲ್ಲಿ ತುಂಬಾ ಚಿಕ್ಕದಾಗಿ ಬೀಳ್ತಾ ಇದೆ, ಬಟ್ ನೋಡೋದಕ್ಕೆ ತುಂಬಾ ಜಾಸ್ತಿ ಅನ್ನಿಸ್ತಾ ಇದೆ. ಟೂ ಸ್ಪೂನ್ ಸಾಕಾಗುತ್ತೆ. ಯಾಕೆಂದ್ರೆ ನಾನು 4ರಿಂದ 5 ಜನಕ್ಕೆ ಆಗೋಷ್ಟು ಫ್ರೈ ಪ್ರಿಪೇರ್ ಮಾಡ್ತಾ ಇದ್ದೀನಿ. ನೀವು ಎಷ್ಟು ಜನಕ್ಕೆ ಮಾಡಿದ್ರು ಕೂಡ 10 ಜನಕ್ಕೆ ಮಾಡಿದ್ರು ಕೂಡ ಇಷ್ಟೇ ಸಮಯ ಆಗುತ್ತೆ ಸ್ನೇಹಿತರೆ. ಇಲ್ಲಾಂದ್ರೆ ಇದಕ್ಕಿಂತ ಒಂದು 2 ನಿಮಿಷ ಜಾಸ್ತಿ ಆಗ್ಬೋದು. ಯಾಕೆಂದ್ರೆ ಸ್ಟೀಮ್ ಆಗ್ಲಿಕ್ಕೆ ಅಷ್ಟೇನೆ. ಅದ್ ಬಿಟ್ರೆ ಜಾಸ್ತಿ ಟೈಮ್ ಇದಕ್ಕೆ ತಗೊಳ್ಳೋದೇ ಇಲ್ಲ. ಯಾರಾದ್ರೂ ಬರ್ತಾರೆ ಸಡನ್ ಆಗಿ ಅಂದಾಗ ಎರಡನೇ ಅಂದ್ರೆ ಸಾಂಬಾರ್ ಏನಾದ್ರು ಇದ್ರೆ ಜೊತೆಲಿ ಮಾಡ್ಕೋಬಹುದು. ಇದಕ್ಕೆ ಬೇಕಾಗಿರುವಂತದ್ದು ಒಗ್ಗರಣೆಗೆ ನೋಡಿ, ಸಾಸಿವೆ, ಜೀರಿಗೆ, ಕಡಲೆಬೇಳೆ ಅಂಡ್ ಉದ್ದಿನ ಬೇಳೆ ಅಂದ್ರೆ ಉದ್ದಿನ ಬೇಳೆ ಹಾಕೊಳ್ಳಿ, ಇಲ್ಲಾಂದ್ರೆ ಉದ್ದಿನ ಕಾಳು ಹಾಕೊಳ್ಳಿ. ನಾನು ಕಾಳು ಹಾಕೊಳ್ತಾ ಇದ್ದೀನಿ. ಅದ್ರ ಜೊತೆಲಿ ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ. ನಾನು ಎರಡೇ ಚಿಕ್ಕದು ಒಣಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಒಂದು 4 ಗಾರ್ಲಿಕ್ ಹೆಸಳನ್ನು ಹಾಕೊಂಡಿದ್ದೀನಿ. ಸೊ ಎಣ್ಣೆ ಕಾದಿದೆ. ಇವಾಗ ಎಣ್ಣೆ ಕಾದಾದ ನಂತರ ಈ ಜೀರಿಗೆ, ಸಾಸಿವೆ ಎಲ್ಲ ಇದಾವಲ್ಲ ಅವನ್ನೆಲ್ಲ ಹಾಕೊಳ್ಳೋಣ. ನೋಡಿ ಸ್ನೇಹಿತರೆ, ನಾವು ಯಾವಾಗ್ಲೂ ಎಣ್ಣೆ ಕಾದ ನಂತರ ಇವನ್ನೆಲ್ಲ ದಿನಸಿಗಳನ್ನ ಹಾಕೊಳ್ಳಿ. ಯಾಕೆಂದ್ರೆ ಎಣ್ಣೆ ಕಾಯ್ದಲ್ಲೇ ಹಾಕೊಂಡ್ರೆ ಜೀರಿಗೆ ಏನಿರ್ತವೆ ಅವು ಉಬ್ಬೋದಿಲ್ಲ. ಉಬ್ಬಿಲ್ಲ ಅಂದ್ರೆ ಅದು ಫ್ಲೇವರ್ ಸರಿಯಾಗಿ ಬರೋದಿಲ್ಲ. ಸೊ ಈ ತರ ಕಾದ್ಮೇಲೆ ಹಾಕೊಳ್ಳೋದ್ರಿಂದ ಅದು ಉಬ್ಬಿ ಬರುತ್ತೆ, ಚೆನ್ನಾಗಿ ಅದ್ರದ್ದು ಸ್ಮೆಲ್ ಚೆನ್ನಾಗಿರುತ್ತೆ. ಆಮೇಲೆ ಇದು ಒಂದ್ಸರಿ ಅದಕ್ಕೆ ಹಾಕಿದ್ಮೇಲೆ ನೀವು ಫ್ಲೇಮ್ ಅನ್ನ ಕಡಿಮೆ ಮಾಡ್ಕೊಳ್ಳಿ. ಯಾಕೆಂದ್ರೆ ಅದ್ರಲ್ಲಿರುವಂತ ಬೇಳೆಕಾಳುಗಳೇನಿದಾವಲ್ಲ ಅವು ತುಂಬಾ ಹೈ ಫ್ಲೇಮ್ ಅಲ್ಲಿ ಇರೋದ್ರಿಂದ ಬೇಗ ಮೇಲ್ಗಡೆ ಮಾತ್ರ ಹುರ್ಕೊಂಡು ಒಳಗಡೆ ಹುರ್ಕೊಳ್ಳೋದಿಲ್ಲ. ತಿನ್ನುವಾಗ ಏನಾಗುತ್ತೆ ಅಂದ್ರೆ ಕಚ್ಚ ಕಚ್ಚ ಅಂತ ಹೇಳ್ಬಿಟ್ಟು ಮೆತ್ತಗೆ ಸಿಗ್ತವೆ. ಮೆತ್ತಗೆ ಸಿಗೋದ್ಕಿಂತ ಅದು ಕ್ರಿಸ್ಪಿ ಕ್ರಂಚಿ ಆಗಿದ್ರೆ ಮಕ್ಳಿಗೆ ಸ್ಪೆಷಲಿ ಇಷ್ಟ ಆಗುತ್ತೆ.
ಮಕ್ಕಳಿಗೂ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಬಟ್ ಏನಂದ್ರೆ ಮೇನ್ ಆಗಿ ಕಿಡ್ಸ್ಗೆ ತುಂಬಾ ಇಷ್ಟ ಆಗುತ್ತೆ. ನೋಡಿ ಈ ತರ ಕಲರ್ ಬರೋವರೆಗೂ ಇನ್ನೂ ಸ್ವಲ್ಪ ಬರ್ಬೇಕನ್ಸುತ್ತೆ. ಸ್ವಲ್ಪ ಕಲರ್ ಬಂದಾದ್ಮೇಲೆ ಫಸ್ಟ್ ಒಣಮೆಣಸಿಕಾಯಿ ಹಾಕೊಳ್ಳಿ ಫ್ರೆಂಡ್ಸ್. ಏನ್ ಮಾಡ್ತಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಕೆಲವೊಬ್ರು ಫಸ್ಟ್ ಕರ್ಬೇವಿನ ಸೊಪ್ಪು ಹಾಕಂತಾರೆ. ಕರ್ಬೇವಿನ ಸೊಪ್ಪು ಹಾಕೋದ್ರಿಂದ ಅದು ಕಪ್ಪಾಗಿ ಹೋಗ್ಬಿಡುತ್ತೆ, ಅಂದ್ರೆ ಸೀದಂಗ್ ಆಗ್ಬಿಡುತ್ತೆ. ಸೊ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡ್ಬಿಟ್ಟು ಇದು ಫ್ರೈ ಆದ್ಮೇಲೆ ಫಸ್ಟ್ ನಾವು ಒಣಮೆಣಸಿಕಾಯಿ ಹಾಕೋಬೇಕು. ಒಣಮೆಣಸಿಕಾಯಿ ಹಾಕೊಳ್ಳೋದ್ರಿಂದ ಒಣಮೆಣಸಿಕಾಯಿ ಚೆನ್ನಾಗಿ ಎಷ್ಟು ಫ್ರೈ ಆಗುತ್ತೋ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಜಾಸ್ತಿ ಹಾಕೊಳ್ತಾ ಇಲ್ಲ, ಯಾಕೆಂದ್ರೆ ಮಕ್ಕಳಿಗೂ ಕೂಡ ಹಾಕ್ಬೇಕು ತಿಂತಾರಲ್ವಾ, ಅದಕ್ಕೆ. ನೀವು ತುಂಬಾ ಖಾರ ತಿಂತೀರಾ ಅಂದ್ರೆ ಹಾಕೋಬಹುದು. ಇದು ತುಂಬಾ ಖಾರ ಇದೆ ಮೆಣಸಿನಕಾಯಿ ಆಕ್ಚುಲಿ, ಅದಕ್ಕೆ ನಾನು ಎರಡೇ ಹಾಕೊಂಡಿದೀನಿ. ಯಾಕೆಂದ್ರೆ ಲೇಟ್ ಆಗಿ ಅಂದ್ರೆ ಲಾಸ್ಟ್ ಅಲ್ಲಿ ನಾನು ಖಾರದ ಪುಡಿ ಕೂಡ ಯೂಸ್ ಮಾಡೋದ್ರಿಂದ ನಾನು ಎರಡೇ ಹಾಕೊಂಡಿದೀನಿ. ನೋಡಿ ಇವಾಗ ಬೆಳ್ಳುಳ್ಳಿ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು. ಬೆಳ್ಳುಳ್ಳಿ ಮಾತ್ರ ತುಂಬಾ ಒಳ್ಳೆ ಪರಿಮಳವನ್ನು ಕೊಡುತ್ತೆ ಈ ಪಲ್ಯಕ್ಕೆ. ಇದು ಸ್ವಲ್ಪ ಫ್ರೈ ಆದ ನಂತರ ನಾವು ಕರ್ಬೇವಿನ ಸೊಪ್ಪನ್ನ ಹಾಕೋಬೇಕು. ನೋಡಿ ಎಲ್ರು ಫಸ್ಟ್ ಕರ್ಬೇವಿನ ಸೊಪ್ಪು ಹಾಕೊಂಡು ಆಮೇಲೆ ಬೆಳ್ಳುಳ್ಳಿ ಇದನ್ನ ಏನು ಚಿಲ್ಲಿ ಹಾಕೊಂಡು ಆಮೇಲೆ ಬೆಳ್ಳುಳ್ಳಿ ಹಾಕುತ್ತಾರೆ. ಬಟ್ ನಾನು ಫಸ್ಟ್ ಒಣಮೆಣಸಿಗೆ ಹಾಕೊಂಡು ಬೆಳ್ಳುಳ್ಳಿ ಹಾಕೊಂಡು ಕರ್ಬೇವಿನ ಸೊಪ್ಪು ಹಾಕುತ್ತಾ ಇದ್ದೀನಿ. ನಾನು ಹೆಚ್ಚಾಗಿನೇ ಕರ್ಬೇವಿನ ಸೊಪ್ಪು ಯೂಸ್ ಮಾಡ್ತೀನಿ. ನಿಮಗೆ ಎಷ್ಟಾಗುತ್ತೋ ಅಷ್ಟು ಯೂಸ್ ಮಾಡಿ. ನಮ್ಮ ಮನೆಯಲ್ಲೇ ಇರೋದ್ರಿಂದ ನಾನು ಜಾಸ್ತಿ ಯೂಸ್ ಮಾಡ್ತೀನಿ. ಇವನ್ ಅದು ಕೂಡ ಹೆಲ್ತಿಗೆ ಒಳ್ಳೇದು, ಕೂದಲಿಗೆಲ್ಲ ತುಂಬಾ ಒಳ್ಳೇದು ಅಂತ ಹೇಳ್ಬಿಟ್ಟು ಹೆಚ್ಚಾಗಿ ಯೂಸ್ ಮಾಡ್ತೀನಿ. ನೋಡಿ ಅದು ನಾನು ಒಗ್ಗರಣೆ ಹಾಕೊಳ್ಳೋದ್ರಲ್ಲಿ ಇದು ಆಲ್ರೆಡಿ ಬೆಂದಿದೆ. ಕ್ಯಾರೆಟ್ ತುಂಬಾ ಬೇಗ ಬೇಯುತ್ತೆ ಫ್ರೆಂಡ್ಸ್, ಟೈಮೇ ತಗೊಳ್ಳೋದಿಲ್ಲ. 4 5 ನಿಮಿಷ ಸ್ಟೀಮ್ ಮಾಡಿದ್ರೆ ಸಾಕು. ಮನೇಲಿ ಏನಾದ್ರೂ ತೆಳುವಾಗಿ ವೆಜಿಟಬಲ್ ಸಾಂಬಾರ್ ಮಾಡಿದೀವಿ, ಇಲ್ಲಾಂದ್ರೆ ಬರೀ ಬೇಳೆ ಸಾಂಬಾರ್ ಮಾಡಿದೀವಿ, ಏನಾದ್ರೂ ಇದ್ರೆ ಜೊತೆಯಲ್ಲಿ ಪಕ್ಕದಲ್ಲಿ ರೈಸ್ ಜೊತೆಗೆ ಇದನ್ನ ಮಾಡ್ಕೊಂಡ್ರೆ ಕೂಡ ಸೆಕೆಂಡ್ ಪಲ್ಯ ತರ ಚೆನ್ನಾಗಿರುತ್ತೆ ಜೊತೆಗೆ ನಂಚ್ಕೊಳ್ಳಿಕ್ಕೆ. ಇಲ್ಲಾಂದ್ರೆ ನಂಚ್ಕೊಂಡಿಲ್ಲ ಅಂದ್ರೂ ಕೂಡ ಜಸ್ಟ್ ತುಪ್ಪ ಹಾಕ್ಬಿಟ್ಟು ಇದನ್ನ ಕಲಸಿ ಮಕ್ಳಿಗೆ ಕೊಟ್ರೆ ಕೂಡ ತುಂಬಾ ಟೇಸ್ಟ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ತಿಂತಾರೆ. ಟ್ರೈ ಮಾಡಿ ನೋಡಿ, ಟ್ರೈ ಮಾಡಿ ನೋಡಿ, ನಿಮ್ಗೆ ತುಂಬಾ ತುಂಬಾ ಇಷ್ಟ ಆಗತ್ತೆ. ನೀವು ಹೊರಗಡೆ ಏನು ಹೋದಾಗ ಇದನ್ನ ತಗೊಳ್ತೀವಲ್ಲ, ಫುಡ್ ಕೊಟ್ಟಾಗ ಅವ್ರ ಜೊತೆಲಿ ಕೆಲವೊಂದು ಪಲ್ಯಗಳು ಕೊಟ್ಟಿರ್ತಾರೆ. ಆ ಪಲ್ಯಗಳಿಗಿಂತ ತುಂಬಾ ರುಚಿಕರವಾಗಿದೆ, ತುಂಬಾ ಈಸಿಯಾಗಿ ಮಾಡುವಂತ ಒಂದು ಫ್ರೈ ಇದು. ನೋಡಿ ಅದ್ರಲ್ಲಿ ಸ್ವಲ್ಪ ನೀರಿರುತ್ತೆ ಸ್ಟೀಮ್ ಮಾಡಿದಾಗ ಫ್ರೆಂಡ್ಸ್. ಆ ನೀರು ಹೋಗೋವರೆಗೂ ನಾವು ಇದನ್ನ ಮಾಡ್ಕೊಂಡ್ರೆ ಸಾಕು, ಏನು ಫ್ರೈ ಮಾಡ್ಕೊಂಡ್ರೆ ಸಾಕು. ತುಂಬಾ ಟೈಮ್ ಏನು ಅದನ್ನ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಇದ್ರಲ್ಲಿ ಹಾಕಿದ್ಮೇಲೆ 2 ರಿಂದ 3 ನಿಮಿಷ ಮಾಡ್ಕೊಂಡ್ರು ಕೂಡ ಸಾಕಾಗುತ್ತೆ. ನಿಮಗೆ ಗೊತ್ತಾಗುತ್ತೆ ಅದ್ರಲ್ಲಿ ನೀರು ಎಲ್ಲ ಹಿಂಕೊಂಡಾದ್ಮೇಲೆ ನೀವು ಇಳಿಸ್ಬೋದು. ಅಂದ್ರೆ ಹಿಂಗಿದಾದ್ಮೇಲೆ ಉಪ್ಪು ಖಾರ ಅದನ್ನೆಲ್ಲ ಹಾಕ್ಬಿಟ್ಟು ಇಳಿಸ್ಬಿಟ್ರೆ ಆಫ್ ಮಾಡ್ಕೊಂಡ್ರೆ ಸಾಕು. ನೋಡಿ ಬೇಳೆ ಕಾಳುಗಳೆಲ್ಲ ಯಾವುದೇ ರೀತಿ ಮತ್ತೆ ಬೆಂದ್ಕೊಂಡು ಉಪ್ಕೊಳ್ಳೋದು ಆ ಥರ ಎಲ್ಲ ಏನೂ ಆಗೋದಿಲ್ಲ. ಇವನ್ ಅದು ಏನು ಕಡ್ದಾಗ ಅದನ್ನ ತಿನ್ನುವಾಗ ಆ ಕ್ರಂಚಿನೆಸ್ ಹಾಗೆ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ ತಿನ್ನುವಾಗ, ಅದು ಕ್ರಂಚಿನೆಸ್ ಇರೋದ್ರಿಂದ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿ ಇವಾಗ ಆಲ್ರೆಡಿ ನೀರು ಹೋಗಿರೋದ್ರಿಂದ ನಾನು ಅರಿಶಿನ, ಖಾರದ ಪುಡಿ, ನಾನು ಸಾಂಬಾರ್ ಖಾರದ ಪುಡಿ ಹಾಕುತ್ತಾ ಇದ್ದೀನಿ. ನಾನು ಇದನ್ನ ಮನೇಲೇನೆ ಪ್ರಿಪೇರ್ ಮಾಡ್ಕೊಡ್ತೀನಿ. ಅಚ್ಚ ಖಾರದ ಪುಡಿ ಮಾಡಿಸ್ಕೊಂಡು ಮನೇಲಿ ಇನ್ನ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕೊಂಡು ನಾನು ಇದನ್ನ ರೆಡಿ ಮಾಡ್ಕೊತೀನಿ. ತುಂಬಾ ಚೆನ್ನಾಗಿರುತ್ತೆ. ಜೊತೆಲಿ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು. ನೀವು ಬರೀ ಅಚ್ಚ ಖಾರದ ಪುಡಿ ಹಾಕೊಳ್ತೀರಾ ಅಂದ್ರೆ ಸ್ವಲ್ಪ ಕಡಿಮೆ ಹಾಕೊಳ್ಳಿ. ಅಂದ್ರೆ ನಿಮಗೆ ಖಾರ ಎಷ್ಟು ತಿಂತೀರಾ ಅದನ್ನ ನೋಡ್ಕೊಂಡು ಹಾಕೊಳ್ಳಿ. ನಾನು ಇದು ಸಾಂಬಾರ್ ಖಾರ ಆಗಿರೋದ್ರಿಂದ ಇದ್ರಲ್ಲಿ ಧನಿಯಾ, ಜೀರಿಗೆ ಮತ್ತೆ ಬೇರೆ ಎಲ್ಲ ಹಾಕಿ ಮಾಡ್ತೀನಿ, ಅಂದ್ರೆ ಗಾರ್ಲಿಕ್ ಎಲ್ಲ ಹಾಕ್ತೀನಿ. ಸೊ ಅದರಿಂದ ನಾನು ಕಡಿಮೆ ಹಾಕೊಳ್ಳೋದಿಲ್ಲ, ಜಾಸ್ತಿ ಹಾಕೋತೀನಿ. ಅದೇ ಅಚ್ಚ ಖಾರದ ಪುಡಿ ಆದ್ರೆ ಕಡಿಮೆ ಸ್ವಲ್ಪ ಹಾಕೊಂಡ್ರು ಕೂಡ ಖಾರ ಸರಿ ಹೋಗುತ್ತೆ. ಹಾಗೇನೆ ಫ್ರೆಂಡ್ಸ್, ಇದು ಲಾಸ್ಟ್ ಅಲ್ಲಿ ನಿಮ್ಮ ಹತ್ರ ತೆಂಗಿನಕಾಯಿ ಮತ್ತೆ ಕೊತ್ತಂಬರಿ ಸೊಪ್ಪು ಇದ್ರೆ ಹಸಿ ತೆಂಗಿನಕಾಯಿ ತುರಿ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ. ತುಂಬಾ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿ ಆಗಿರುತ್ತೆ. ನನಗೆ ಇಲ್ಲಿ ರೆಗ್ಯುಲರ್ ಆಗಿ ಹಸಿ ತೆಂಗಿನಕಾಯಿ ಸಿಗೋದಿಲ್ಲ, ಅಂದ್ರೆ ರೆಗ್ಯುಲರ್ ಆಗಿ ಹೋಗ್ಬಿಟ್ಟು ನಾನು ಮಾರ್ಕೆಟ್ ಅಲ್ಲಿ ತಗೊಂಬರಕ್ ಆಗಲ್ಲ. ಸೊ ಇದ್ರೆ ಹಾಕ್ತೀನಿ, ಇಲ್ಲಾಂದ್ರೆ ನಾನು ಗ್ರೇಟೆಡ್ ಇದಿರುತ್ತಲ್ವಾ, ಡ್ರೈ ಕೋಕೋನಟ್ ಇರುತ್ತೆ, ಅದನ್ನ ಸ್ಟೋರ್ ಮಾಡ್ಕೊಂಡಿರ್ತೀನಿ ನಾನು ಫ್ರೀಜರ್ ಅಲ್ಲಿ. ಸೊ ಅದನ್ನೇ ಯೂಸ್ ಮಾಡ್ತೀನಿ. ಇವತ್ತಿನ ಅದು ಕೂಡ ಖಾಲಿ ಆಗಿದೆ. ಸೊ ನಾನು ಸ್ವಲ್ಪನೇ ಇರೋದ್ರಿಂದ ಅದು ಸ್ವಲ್ಪನೇ ಹಾಕೊಂಡು ನಾನು ಫಿನಿಶ್ ಮಾಡ್ತಾ ಇದ್ದೀನಿ ಈ ಪಲ್ಯನ. ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ತೆಂಗಿನಕಾಯಿ, ತೆಂಗಿನ ತುರಿ ಇದ್ರೆ ನಿಮಗೆ ಎಷ್ಟಾಗುತ್ತೋ ಅಷ್ಟು ಜಾಸ್ತಿನೇ ಹಾಕೊಳ್ಳಿ, ಇನ್ನ ರುಚಿ ಜಾಸ್ತಿ ಆಗಿರುತ್ತೆ. ಈ ಪಲ್ಯನ ನಾವು 2-3 ತರ ಮಾಡ್ಬೋದು. ಇದು ಈಸಿ ಆಗಿ ಸಡನ್ ಆಗಿ ಯಾರಾದ್ರೂ ಬರ್ತಾರೆ ಅಂದ್ರೆ
ಎರಡನೇ ಪಲ್ಯ ಜೊತೆಗೆ ಎರಡನೇದು ಪಕ್ಕದ ಜೊತೆಗಿರುತ್ತೆ ಅಂತೇಳಿ ಮಾಡ್ಕೊಳ್ಳಿಕ್ಕೆ ಇದು. ಯಾಕೆಂದ್ರೆ ಒಂದಿ ಸಾಂಬಾರೇ ಕೊಡೋದಕ್ಕೆ ಏನೋ ಒಂಥರ ಅನ್ಸುತ್ತೆ, ಅಯ್ಯೋ ಒಂದೇ ಇದೆಯಲ್ಲ ಅಂತ ಹೇಳ್ಬಿಟ್ಟು. ಜೊತೆಲಿ ಇದಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆ ಸ್ವಲ್ಪ ಹಪ್ಳ, ಏನಾದ್ರು ಬೇರೆ ಉಪ್ಪಿನಕಾಯಿ ಅದೆಲ್ಲ ಹಾಕ್ಬಿಟ್ಟು ಬಡಿಸೋದ್ರಿಂದ ಚೆನ್ನಾಗಿರುತ್ತೆ. ಸೊ ಇವಾಗ ಆ ಸಿಪ್ಪೆಯಲ್ಲಿ ನಾನು ಏನು ಯೂಸ್ ಆಗುತ್ತೆ ಅಂತೇಳಿ ಹೇಳಿದ್ನಲ್ವಾ, ಏನ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಅದನ್ನ ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬಾ ಚೆನ್ನಾಗಿದೆ, ನೋಡೋದಕ್ಕೆ ಕೂಡ ಚೆನ್ನಾಗಿದೆ, ಹಾಗೇನೆ ಪರಿಮಳ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಇದನ್ನ ಬಿಸಿ ಬಿಸಿ ಅನ್ನದಲ್ಲಿ ಹಾಕೊಂಡು ತುಪ್ಪ ಹಾಕೊಂಡು ತಿಂದ್ರೆ ತುಂಬಾ ಮಜವಾಗಿರುತ್ತೆ, ತುಂಬಾ ರುಚಿಕರವಾಗಿರುತ್ತೆ. ತಿನ್ನೋಡಿ, ಮಕ್ಳಿಗೆ ಮಾತ್ರ ತುಂಬಾ ಇಷ್ಟ ಆಗುತ್ತೆ. ನನ್ನ ಮಕ್ಳಿಗೆ ತುಂಬಾ ತುಂಬಾ ಇಷ್ಟವಾದಂತ ಒಂದು ವೆಜಿಟೇಬಲ್ ಕ್ಯಾರೆಟ್ ಮತ್ತೆ ಹಾಗಲಕಾಯಿ ಫ್ರೈ ಕೂಡ ತುಂಬಾ ಇಷ್ಟಪಡ್ತಾರೆ. ಎಲ್ಲರೂ ಹೇಳ್ತಾರೆ ಹಾಗಲಕಾಯಿ ಫ್ರೈ ಎಲ್ಲರೂ ತಿನ್ನೋದಿಲ್ಲ, ಚೆನ್ನಾಗಿರಲ್ಲ, ಅದು ಅಂದ್ರೆ ಕಹಿ ಆಗಿರುತ್ತೆ, ತಿನ್ನಕ್ ಆಗೋದಿಲ್ಲ ಅಂತೇಳಿ ಹೇಳ್ತಾರೆ. ಬಟ್ ನನ್ನ ಮಕ್ಳು ತುಂಬಾ ಫೇವ್ರೆಟ್ ಫ್ರೈ ಅಂದ್ರೆ ಹಾಗಲಕಾಯಿ ಫ್ರೈ. ಅದನ್ನು ಕೂಡ ನಾನು ರೆಸಿಪಿ ಮಾಡ್ಬಿಟ್ಟು ಹಾಕ್ತೀನಿ. ಕ್ಯಾರೆಟ್ ಫ್ರೈ ಅಲ್ಲಿ ಇನ್ನೊಂದ್ ತರ ಕ್ಯಾರೆಟ್ ಫ್ರೈ ಮಾಡ್ಬೋದು. ಅದರಲ್ಲಿ ಏನಂದ್ರೆ ಶೇಂಗಾ ಅದನ್ನೆಲ್ಲ ಹುರ್ಕೋಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಆ ಸಿಪ್ಪೆ ಏನ್ ತೆಗ್ದಿಟ್ಟಿದೀವಲ್ಲ ಅದನ್ನ ಹೇಗೆ ಯೂಸ್ ಮಾಡ್ಕೋಬಹುದು ಅಂತ ಹೇಳಿ ಹೇಳ್ತೀನಿ. ಇದನ್ನ ಚೆನ್ನಾಗಿ ತೊಳ್ಕೊಂಡೇನೆ ನಾನು ಸಿಪ್ಪೆ ತೆಗ್ದಿಟ್ಕೊಂಡಿದೀನಿ. ಏನಿಲ್ಲ, ಇದನ್ನ ನೆರಳಲ್ಲೇ ಚೆನ್ನಾಗಿ ಒಣಗಿಸ್ಕೊಂಡ್ಬಿಟ್ಟು ಪುಡಿ ಮಾಡ್ಕೊಳ್ಳಿ. ಅಂದ್ರೆ ಇದು ಒಣಗ್ಲಿಕ್ಕೂ ಕೂಡ ಅಟ್ಲೀಸ್ಟ್ 5 to 7 days ಬೇಕಾಗತ್ತೆ ಸಮ್ಮರ್ ಅಲ್ಲಿ. ಚಳಿಗಾಲದಲ್ಲಾದ್ರೆ ಇನ್ನ ಟೈಮ್ ಆಗುತ್ತೆ. ನೋಡಿ, ನಿಮ್ಗೆ ಬಿಸಿಲು ಹೇಗಿರುತ್ತೋ ಅದನ್ನ ಅದ್ರ ಶೇಡ್ ಅಲ್ಲಿ ಇಡಿ, ಬಟ್ ಡೈರೆಕ್ಟ್ ಸನ್ಲೈಟ್ ಅಲ್ಲಿ ಇಡಬೇಡಿ. ಇನ್ಸೈಡ್ ಇಟ್ಬಿಟ್ಟು ಒಣಗಿಸ್ಕೊಂಡು ಆ ಪುಡಿಯನ್ನ ಏನ್ ಮಾಡ್ಬೇಕು ಅಂದ್ರೆ, ನೀವು ಸ್ನಾನಕ್ಕೆ ಯೂಸ್ ಮಾಡ್ತಿರೋ ಇಲ್ಲ ಮುಖಕ್ಕೆ ಯೂಸ್ ಮಾಡ್ತಿರೋ ಅಪ್ ಟು ಯು. ಸ್ನಾನಕ್ಕೆ ಯೂಸ್ ಮಾಡೋದಾದ್ರೂ ಯೂಸ್ ಮಾಡ್ಕೋಬಹುದು, ಇಲ್ಲ ಅಂದ್ರೆ ಮುಖಕ್ಕೆ ಯೂಸ್ ಮಾಡೋದಿದ್ರು ಯೂಸ್ ಮಾಡ್ಬೋದು. ಇದನ್ನ ಪುಡಿಯನ್ನ ಏನ್ ಮಾಡ್ಬೇಕು ಅಂದ್ರೆ, ರೈಸ್ ಮತ್ತೆ ಬೇಸಿನ್ ಪೌಡರು, ಕಡಲೆ ಹಿಟ್ಟು ಅಂತೀವಲ್ಲ, ಕಡಲೆ ಹಿಟ್ಟು ಮತ್ತೆ ಮಸೂರ್ ದಾಲ್ ಪೌಡರ್ ಎಲ್ಲ ಮಿಕ್ಸ್ ಮಾಡ್ಕೊಂಡು, ಸೇಮ್ ಪ್ರಪೋರ್ಷನಲ್ ಮಿಕ್ಸ್ ಮಾಡ್ಕೊಂಡು, ನಿಮಗೆ ಕ್ಯಾರೆಟ್ ಸ್ಕಿನ್ ಏನಿರುತ್ತಲ್ವಾ ಅದ್ರ ಪುಡಿ ಎಷ್ಟು ಸಿಗುತ್ತೋ ಅಷ್ಟನ್ನ ಅದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ಇದೊಂದೇ ಅಲ್ಲ, ಬೀಟ್ರೂಟ್ ಕೂಡ ಯೂಸ್ ಮಾಡ್ಕೋಬಹುದು. ಆಮೇಲೆ ದಾಳಿಂಬೆ ಹಣ್ಣು ತಿಂತೀವಲ್ವಾ, ದಾಳಿಂಬೆ ಹಣ್ಣು ಸೀಸನ್ ಬಂದಾಗ ದಾಳಿಂಬೆ ಹಣ್ಣನ್ನು ಕೂಡ ಯೂಸ್ ಮಾಡ್ಬೋದು. ದಾಳಿಂಬೆ ಹಣ್ಣನ್ನಲ್ಲ, ಸಾರಿ, ಅದ್ರ ಮೇಲಿರೋ ಸ್ಕಿನ್ ಅನ್ನ ವೇಸ್ಟ್ ಮಾಡದೆ ಅದನ್ನು ಕೂಡ ಒಣಗಿಸ್ಕೊಂಡು ಯೂಸ್ ಮಾಡ್ಬೋದು ಜೊತೆಲಿ. ತುಂಬಾ ಚೆನ್ನಾಗಿರುತ್ತೆ, ರಿಸಲ್ಟ್ ಚೆನ್ನಾಗಿರುತ್ತೆ. ಆ ಥರ ಯೂಸ್ ಮಾಡಿ ನೋಡಿ. ನೋಡಿ, ಕ್ಯಾರೆಟ್ ಫ್ರೈ ರೆಡಿ ಆಗಿದೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ನೀವು ಕೂಡ ಇದೇ ರೀತಿ ಮಾಡಿ, ತುಂಬಾ ರುಚಿಕರವಾಗಿರುತ್ತೆ. ಈ ಫ್ರೈ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಎಲ್ರಿಗೂ. ತಪ್ಪದೆ ಟ್ರೈ ಮಾಡಿ ನೋಡಿ ಇದೇ ರೀತಿ. ನಿಮ್ಗೆ ಇನ್ನೊಂದು ವರ್ಷನ್ ಅಲ್ಲಿ ಬೇಕು, ಬೇರೆ ಅದು ಶೇಂಗಾ ಅದನ್ನೆಲ್ಲ ಹುರಿದು ಹಾಕ್ತೀನಲ್ವಾ, ಅದು ಬೇಕು ಅಂದ್ರೆ ನಾನು ಕಮೆಂಟ್ ಮಾಡಿ ಅದನ್ನ ರೆಸಿಪಿ ಮಾಡಿಬಿಟ್ಟು ಪೋಸ್ಟ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗೋಣ ಬೇರೆ ರೆಸಿಪಿ ಜೊತೆ. ಬಾಯ್ ಬಾಯ್ ಎಲ್ರಿಗೂ.